ವಿಜಯನಗರ ಚಾನೆಲ್ ಹೊಸಪೇಟೆ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ನಾನು ಭೂಮಿಕಾ ಸ್ವಾಮಿ. ಇದೀಗ ಹೆಡ್ಲೈನ್ಸ್. ವಿಜಯನಗರ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದಿಂದ ಕಾಂಗ್ರೆಸ್ ವಿರುದ್ಧ ನಡೆಸಲಾದ ಪ್ರತಿಭಟನೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ದಲಿತ ಸಂಘಟನೆ ವತಿಯಿಂದ ನಡೆಸಲಾದ ಪ್ರತಿಭಟನೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರವರು ರಾಜೀನಾಮೆ ನೀಡಬೇಕೆಂದು ಎಸ್ಎಫ್ಐ ಹಾಗೂ ಡಿವೈಎಫ್ಐ ನಡೆಸಲಾದ ಪ್ರತಿಭಟನೆ. ಕೊಪ್ಪಳ ಜಿಲ್ಲೆಯಲ್ಲಿ ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ಬಿಜೆಪಿ ಪಕ್ಷ. ಕಾಂಗ್ರೆಸ್ ಕಚೇರಿಯ ಮೇಲೆ ಇಟ್ಟಿಗೆ ಎಸೆತ ಪ್ರಕರಣಕ್ಕೆ 16 ಜನರ ವಿರುದ್ಧ ಎಫ್ಐಆರ್. ಈಗ ವಾರ್ತೆಗಳ ವಿವರ. ಹೊಸಪೇಟೆಯ ಪಟೇಲ್ ನಗರದ ಬಿಜೆಪಿ ಕಚೇರಿಯಿಂದ ಪ್ರತಿಭಟನಾ ಮೆರವಣಿಗೆಯ ಮೂಲಕ ಡಾಕ್ಟರ್ ಪುನೀತ್ ರಾಜಕುಮಾರ್ ವೃತ್ತಕ್ಕೆ ಆಗಮಿಸಿದ ಬಿಜೆಪಿ ಕಾರ್ಯಕರ್ತರು. ಈ ವೇಳೆ ಬಿಜೆಪಿ ಶಾಸಕರ ಮೇಲೆ ಮೊಟ್ಟೆ ಎಸೆತ ಪ್ರಕರಣ ಖಂಡಿಸಿ ವಿಜಯನಗರ ಬಿಜೆಪಿ ಪಕ್ಷದ ವತಿಯಿಂದ ಹೊಸಪೇಟೆಯ ಡಾಕ್ಟರ್ ಪುನೀತ್ ರಾಜಕುಮಾರ್ ವೃತ್ತದಲ್ಲಿ ಸೇರಿದ ಹಲವಾರು ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜೀವ ರೆಡ್ಡಿ ಹಾಗೂ ಜಿಲ್ಲಾ ಉಪಾಧ್ಯಕ್ಷರಾದ ಸಂದೀಪ್ ಸಿಂಗ್ ರವರು ಈ ಪ್ರತಿಭಟನಾ ಕುರಿತು ಮಾತನಾಡಿದರು. ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಈ ದೇಶದ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಲ್ಲಿ ನಂಬರ್ 1 ಆಗಿರ್ತಕ್ಕಂಥದ್ದು. ಈ ಕಾರಣಕ್ಕಾಗಿಯೇ ಸಾಕಷ್ಟು ನೋವು ಅನುಭವಿಸಿ 2014ರಲ್ಲಿ ಈ ಕಾಂಗ್ರೆಸ್ಗೆ ತಕ್ಕ ಪಾಠ ಕಲಿಸಬೇಕಂತೇಳಿ ಒಂದು ಶಾಂತಿ ಸುವ್ಯವಸ್ಥೆ ಮತ್ತು ಸಂವಿಧಾನಕ್ಕೆ ಏನೋ ಕಟಿಬದ್ಧವಾಗಿರ್ತಕ್ಕಂಥ ಬಿಜೆಪಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ದೇಶ ಶಾಂತಿ ಸುವ್ಯವಸ್ಥೆಯಿಂದ ಸರ್ವರಿಗೂ ಸಮವಾದ ಕಾರಣಕ್ಕಾಗಿ ಇವತ್ತು ಏನು ಅರಿಯದ ವಿದ್ಯಾರ್ಥಿಗಳನ್ನ ಇವರು ಬಳಸಿಕೊಂಡು ತಮ್ಮ ನೀಚ ಕೃತ್ಯವನ್ನು ವಿದ್ಯಾರ್ಥಿಗಳ ಮನಸ್ಸಲ್ಲಿ ವಿಷ ಬೀಜ ಬಿತ್ತಕ್ಕಂಥ ಕೆಲಸವನ್ನ ಸರ್, ಏನು ನೀಟ್ ಪೇಪರ್ನ ಲೀಕಿನ ವಿಷಯವಾಗಿ ಇಟ್ಕೊಂಡು ವಿರೋಧ ಪಕ್ಷಗಳು ಮತ್ತು ಕಾಕ್ರೋಚ್ ಜನತಾ ಪಾರ್ಟಿಯ ಕೆಲವು ಬೆಂಬಲಿಗರು ನಡೆಸ್ತಕ್ಕಂಥ ದಾಂಧಲೆ, ಸಂವಿಧಾನ ವಿರೋಧಿ ನಡೆ, ಇದು ಅತ್ಯಂತ ಅಮಾನುಷವಾಗಿರ್ತಕ್ಕಂಥದ್ದು. ಇದು ವಿದೇಶಿ ಶಕ್ತಿಗಳ ಕೈವಾಡ ಇದರಲ್ಲಿ ಗೆದ್ದು ಕಾಣ್ತಾ ಇದೆ. ನೀಟ್ ಪೇಪರ್ ಲೀಕ್ ಆದ ತಕ್ಷಣಕ್ಕೆ ಅದನ್ನು ಬ್ಯಾನ್ ಮಾಡಿ ಮತ್ತೆ ಪರೀಕ್ಷೆಯನ್ನು ಮಾಡಿ ವ್ಯವಸ್ಥಿತ ರೀತಿಯಲ್ಲಿ
ಪರೀಕ್ಷೆ ನಡೆಸಿ ಇವತ್ತು 19ನೇ ತಾರೀಕಿಗೆ ಅವರ ಆ ಪರಿಣಾಮ ರಿಸಲ್ಟನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಇವತ್ತೆಲ್ಲ ವಿದ್ಯಾರ್ಥಿಗಳು ದೇಶಾದ್ಯಂತ ಅವರವರ ಕೋರ್ಸ್ಗಳಿಗೆ ಸೇರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ತನ್ನ ಸ್ವಂತ ಶಕ್ತಿಯ ಮೇಲೆ ಹೋರಾಟ ಮಾಡುವಂಥ ಶಕ್ತಿಯನ್ನು ಕಳ್ಕೊಂಡಿದೆ. ಇವತ್ತು CJP ಅನ್ನೋ ಒಂದು ಪಕ್ಷವನ್ನು ಇಟ್ಕೊಂಡು ಜಿಲ್ಲೆಗಳನ್ನು ಇಟ್ಕೊಂಡು ಅವರ ಅಡಿಯಲ್ಲಿ ಇವರು ಬದುಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮ ಸ್ವಂತ ಶಕ್ತಿ ಮೇಲೆ ಮಾಡಿರಿ. ಇವತ್ತು ಅದಕ್ಕೋಸ್ಕರ ಅಧಿವೇಶನ ಇದೆ. ಇವತ್ತು ದೇಶದ ಸಮಸ್ಯೆಯನ್ನು ಚರ್ಚೆ ಮಾಡಲಿಕ್ಕೆ ಇರತಕ್ಕಂಥದ್ದು ಅಧಿವೇಶನ, ಅದಕ್ಕೋಸ್ಕರ ಕರೆದಿದೆ. ನೀವು ನಿಮ್ಮ ವಿಚಾರವನ್ನು ಮಂಡನೆ ಮಾಡಿರಿ. ಅದಕ್ಕೆ ಸರಿಯಾದ ಉತ್ತರವನ್ನು ನಮ್ಮ ಕೇಂದ್ರದ ಸರ್ಕಾರದ ಸಚಿವರು ನಮ್ಮ ಪ್ರಧಾನಮಂತ್ರಿ ಕೊಡೋರಿದ್ದಾರೆ. ಈ ಒಂದು ಡೊಂಬರಾಟವನ್ನು ನಿಲ್ಲಿಸಿ, ಇದು ನಮ್ಮ ಕಾನೂನಿಗೆ ಪ್ರಜಾಪ್ರಭುತ್ವಕ್ಕೆ ಮಾಡುವಂಥ ಅವಮಾನ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗ ಮೊಟ್ಟೆ ಪ್ರಕರಣವನ್ನು ಖಂಡಿಸಿ ರಾಜ್ಯಾದ್ಯಂತ BJP ಹೋರಾಟ ಮಾಡ್ತಾ ಇದೆ. ಆದರೆ ನಿನ್ನೆ MLC ಅವರು ಪ್ರತಿಭಟನೆ ಸಂದರ್ಭದಲ್ಲಿ ಕೊಪ್ಪಳದಲ್ಲಿ ಒಂದು ಇಟ್ಟಂಗಿ ಹಿಡಿದು ಕಾಂಗ್ರೆಸ್ ಕಚೇರಿಗೆ ಹೋಗುವಂಥ ಮಾಡ್ತಾ ಇದ್ದಾರೆ. ನಿಮಗೆ ಅವ್ರ ವ್ಯತ್ಯಾಸ ನೋಡಿ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಯಾವುದೇ ಹೋರಾಟಗಳು ನಡೀಬೇಕು. ಅದು ಅವ್ರು ಮಾಡಿದ ತಪ್ಪೆ, ನಾವು ಮಾಡಿದ್ರೆ ತಪ್ಪೆ, ಯಾರ್ದನ್ನು ನಾವು ಬೆಂಬಲಿಸ್ಕೊಳ್ಳೋದಿಲ್ಲ. ಅದು ನಮಗೊಂದು ಚೌಕಟ್ಟಿದೆ, ಆ ಚೌಕಟ್ಟಿನಲ್ಲೇ ಹೋರಾಟ ಮಾಡಬೇಕು. ಆ ಚೌಕಟ್ಟಿನಲ್ಲೇ ನಮ್ಮ ಬೇಡಿಕೆಯನ್ನು ಈಡೇರಿಸ್ಕೋಬೇಕು. ನಿನ್ನೆ ನಡೆತಕ್ಕಂಥ ಘಟನೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ. ಹಾಗಾಗಿದ್ರೆ ಕೂಡ ಅದು ಕೂಡ ತಪ್ಪೆ ಅಂತ ನಾನು ಸಂದರ್ಭ ಹೇಳಕ್ಕೆ ಬಯಸ್ತೇನೆ. ಪ್ರತಿಭಟನೆ ಮಾಡಲಿಕ್ಕೆ ನಮಗೆಲ್ಲರಿಗೂ ಅವಕಾಶ ಇದೆ. ಆದರೆ ವಿರೋಧ ಪಕ್ಷದವರು ಇವತ್ತು ಅಸದಾನಿಕವಾಗಿ ಅವರು ಕಾನೂನನ್ನು ಕೈಗೆತ್ತಿಕೊಂಡು ಪ್ರತಿಭಟನೆ ಮತ್ತು ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇಂಥ ಒಂದು ಹೋರಾಟ, ಇಂಥ ಒಂದು ಪ್ರತಿಭಟನೆ ನಾವು ಯಾವತ್ತೂ ಕೂಡ ದೇಶಭಕ್ತರು ಮತ್ತು ದೇಶ ಪ್ರೇಮಿಗಳು ನಾವು ಯಾವತ್ತೂ ಕೂಡ ಇದನ್ನು ಸಹಿಸೋದಿಲ್ಲ ಮತ್ತು ಇದನ್ನು ನಾವು ಖಂಡಿಸ್ತೇವೆ. ಇವತ್ತು ನೀಟ್ ಪರೀಕ್ಷೆಯಲ್ಲಿ ಅನ್ಯಾಯ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೋರಾಟ ಮಾಡಿದರೆ ನಿಜವಾಗ್ಲೂ ಅದಕ್ಕೆ ನಮ್ಮ ಬೆಂಬಲ ಕೂಡ ಇದೆ. ನಮ್ಮದು ಅವ್ರ ಜೊತೆ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನು ವಿರೋಧ ಪಕ್ಷಗಳು ಯಾರು ಕೂಡ ಅವ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇಲ್ಲ. ಅದನ್ನು ಬಿಟ್ಬಿಟ್ಟು ಹೊರತಾಗಿ ಎಲ್ಲರೂ ಕೂಡ ಕಾನೂನನ್ನು ಕೈಗೆ ಎತ್ಕೊಂಡು ಅಲ್ಲಿ ಗುಂಡ ರೌಡಿಗಳನ್ನೆಲ್ಲರನ್ನ ಬಿಟ್ಟು ಇಡೀ ನಾವು ಮೋದಿಜಿಯವರ ಮನೆಗೆ ಮುತ್ತಿಗೆ ಹಾಕ್ತೀವಿ, ಅದೇ ರೀತಿ ಮೋದಿಜಿಗೆ ಹೊಡಿತೀವಿ ಬಡಿತೀವಿ ಅಂತಕ್ಕಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ಅದ್ರ ಜೊತೆಗೆ ರಾಮ, ಅದ್ರ ಜೊತೆಗೆ ಹಿಂದೂ ಧರ್ಮ ಎಲ್ಲದ್ರ ಬಗ್ಗೆ ಇವತ್ತಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಇವತ್ತು ನಿಜವಾಗ್ಲೂ ಯಾವ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಆ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಇವತ್ತು ಇದೆ, ಮುಂದೆ ಕೂಡ ಇರುತ್ತೆ ಅಂತೇಳಿ ಈ ವೇದಿಕೆ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದ್ರ ಜೊತೆಗೆ ಇವತ್ತು ಯಾಕೆ ಈ ವಿದ್ಯಾರ್ಥಿಗಳ ಬಗ್ಗೆ ವಿಷಯಗಳನ್ನು ಬಿಟ್ಟು ಹೊರತುಪಡಿಸಿ ವಿದ್ಯಾರ್ಥಿಗಳ ಪರವಾಗಿ ಯೋಚನೆ ಮಾಡಿ ಪ್ರತಿಭಟನೆ ಮಾಡಿದರೆ ಅವ್ರು ಯಶಸ್ಸಾಗ್ತಿದ್ರು. ಆದರೆ ಇವತ್ತು ಅವ್ರಿಗೆಲ್ಲೋ ಒಂದು ಕಡೆಗೆ NCRA ಏನು ನಮ್ಮ FCRA ಬಗ್ಗೆ ಏನು ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಟರಿ ಆ್ಯಕ್ಟ್, ಇದನ್ನು 1976ರಲ್ಲಿ ಈ ಒಂದು ಆ್ಯಕ್ಟ್ ಬಂದಿತ್ತು. ತದನಂತರ ಇದು 2010ರಲ್ಲಿ ಒಂದ್ಸರಿ ಅಮೆಂಡ್ಮೆಂಟ್ ಆಯಿತು. ಅದ್ರ ಜೊತೆಗೆ 20, 22 ಮತ್ತು 24ರಲ್ಲಿ ಅಮೆಂಡ್ಮೆಂಟ್ ಆಯಿತು. ಇವತ್ತು ಅವ್ರಿಗೆಲ್ಲರಿಗೂ ಕೂಡ ಫಾರಿನ್ ಕಾಂಟ್ರಿಬ್ಯೂಷನ್ ಏನು ನಮ್ಮ ದೇಶಕ್ಕೆ ಬಂದು ಈ ಮುಂಚೆ ಅವರು ದಾಂಧಲೆಪ್ಸಕ್ಕೆ ಗದ್ದಲ ಮಾಡಲಿಕ್ಕೆ ಏನು ಉಪಯೋಗ ಮಾಡ್ತಾ ಇದ್ರು, ಇವತ್ತು ಅದಕ್ಕೆ ಯಾವುದಕ್ಕೂ ಅವಕಾಶ ಆಗ್ತಾ ಇಲ್ಲ. ಹಾಗಾಗಿ ಇವತ್ತು ವಿದ್ಯಾರ್ಥಿಗಳು ಅಂತಕ್ಕಂಥ ಒಂದು ನೆಪವನ್ನು ಇಟ್ಕೊಂಡು ಇವತ್ತು ಅವರು ಏನಂತಾರೆ ಬೇಕಾಬಿಟ್ಟಿ ಪ್ರತಿಭಟನೆ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಒಂದು ವಿರೋಧ ಪಕ್ಷದವರಿಗೆ ಹೇಳ್ತಕ್ಕಂಥದ್ದು ಒಂದೇ ವಿಷಯ ಇಷ್ಟೇ, ಇವತ್ತೇನಾದರೂ ಶಾಂತಿ ಭಂಗ ಮಾಡ್ತಕ್ಕಂಥ ಕೆಲಸ ತಾವೇನಾದರೂ ಮಾಡಿದರೆ ನಾವು ಭಾರತೀಯ ಜನತಾ ಪಕ್ಷದ ರಾಷ್ಟ್ರ ಪ್ರೇಮಿಗಳು, ದೇಶ ಪ್ರೇಮಿಗಳು, ನಾವು ಯಾವುದು ಕೂಡ ಯಾವತ್ತೂ ಕೂಡ ನಾವು ಇದನ್ನು ಸಹಿಸಂಗಿಲ್ಲ. ಸೊ ಹಾಗಾಗಿ ಇವತ್ತು ಏನು ಈ ಒಂದು ಅರಾಜಕತೆ ಮತ್ತು ಸಂಘರ್ಷದ ರಾಜಕೀಯವನ್ನು ಎಂದಿಗೂ ನಾವು ಈ ಭಾರತೀಯ ಜನತಾ ಪಕ್ಷ ನಾವು ಸಹಿಸೋದಿಲ್ಲ ಅಂತಕ್ಕಂಥ ಮಾತನ್ನ ವಿರೋಧ ಪಕ್ಷದವರಿಗೆ ಮತ್ತು ಎಲ್ಲ ಜಿರಳೆ ಪಾರ್ಟಿಗಳಿಗೆ ಎಲ್ಲರಿಗೂ ಹೇಳುತ್ತಾ, ಹೊಸಪೇಟೆಯ ಅಂಬೇಡ್ಕರ್ ವೃತ್ತದಲ್ಲಿ ದಲಿತ ಮುಖಂಡರಿಂದ ತಮಟೆ ಚಳುವಳಿ ಪ್ರತಿಭಟನೆ ನಡೆಸಲಾಯಿತು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ಕೇಂದ್ರ ಸಚಿವರಾದ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಘೋಷಣೆ ಕೂಗುತ್ತಾ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರ್ ಕಚೇರಿಯವರೆಗೆ ತಮಟೆ ಬಾರಿಸುತ್ತಲೇ ಬಂದ ದಲಿತ ಮುಖಂಡರುಗಳು. ತಮಟೆ ಚಳವಳಿ ವಿದ್ಯಾರ್ಥಿಗಳ ಪರವಾಗಿ ನಾವಿದ್ದೀವಿ ಅನ್ನೋದನ್ನು ಮುಂಚೆ ಇದಾಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಭೆ ಆಯಿತು, ಚೆನ್ನಾಗಿ ಬರೆದಿದ್ರು. ಅವರು ಈ
ದೇಶ ಮತ್ತು ಕೇಂದ್ರ ಸರ್ಕಾರದ ಸಹಿಸಿಕೊಳ್ಳೋದಕ್ಕೆ ತಮ್ಮ ಎಳೆ ವಯಸ್ಸಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದರು. बाबा साहेब अमर रहे, अमर रहे, अमर रहे. बाबा साहेब अमर रहे, अमर रहे, अमर रहे. संविधानದ ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. ಹೋರಾಟಕ್ಕೆ ಜಯವಾಗಲಿ, ಜಯವಾಗಲಿ. नौटंकी नरेंद्र मोदी के नरेंद्र मोदी के नरेंद्र मोदी के धर्मेंद्र प्रधान राजीनामे कोडे धर्मेंद्र प्रधान राजीनामे कोडे ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡ್ತಿರುವ ಕೇಂದ್ರ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಸಾವಿನ ದಲ್ಲಾಳಿ ನರೇಂದ್ರ ಮೋದಿಗೆ ಸಾವಿನ ದಲ್ಲಾಳಿ ನರೇಂದ್ರ ಮೋದಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು नरेंद्र मोदी शर्म करो शर्म नहीं तो डूब मरो धर्मेंद्र प्रधान शर्म करो शर्म नहीं तो डूब मरो आवाज दो और से जोरा आवाज दो हम सब हम सब नरेंद्र मोदी राजीनामे कोडे नरेंद्र मोदी राजीनामे कोडे ಲೀಕ್ ಮಾಡಿರುವಂತ ಕೇಂದ್ರ ಸರ್ಕಾರ ಕೇಳಿ ಧಿಕ್ಕಾರ ಪೇಪರ್ ಅನ್ನು ಲೀಕ್ ಮಾಡಿರುವಂತ ಕೇಂದ್ರ ಸರ್ಕಾರ ಕೇಳಿ ಧಿಕ್ಕಾರ ಪೇಪರ್ ಅನ್ನು ಲೀಕ್ ಮಾಡಿರುವಂತ ಕೇಂದ್ರ ಸರ್ಕಾರ ಕೇಳಿ ಧಿಕ್ಕಾರ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಜೈ 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 ಭೀಮ್ ಜೈ ಭೀಮ್ ಜೈ ಭೀಮ್ ಸಾವಿನ ದಲ್ಲಾಳಿ ನರೇಂದ್ರ ಮೋದಿಗೆ ಹಳೆಯ ತರುಣಿಯರ ಪ್ರಾಣದ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಕಲ್ಲು ಬಂಡೆಯಂತೆ ಇರುವ ಕೇಂದ್ರ ಸರ್ಕಾರಕ್ಕೆ ಇವತ್ತು ನಮ್ಮ ದಲಿತ ಸಂಘರ್ಷ ಸಮಿತಿ ಭೀಮ ಮಾರ್ಗದಿಂದ ಇಡೀ ರಾಜ್ಯಾದ್ಯಂತ ಏನು ಈ ನೀಟ್ ಪೇಪರ್ ಲೀಕ್ ಆಗಿರುವಂಥ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಇವತ್ತು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಏನಪ್ಪ ಅಂದರೆ ನಾವು ಇವತ್ತು ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರಕ್ಕೆ ಕೇಳೋದೇನೆಂದರೆ ಧರ್ಮೇಂದ್ರ ಪ್ರಧಾನ್ ಅವ್ರನ್ನ ತಕ್ಷಣ ರಾಜೀನಾಮೆ ಕೊಡಲೇಬೇಕು. ಆಮೇಲೆ ಇವತ್ತೇನು ಈ ನೀಟ್ ಪೇಪರ್ನಲ್ಲಿ ಹೋರಾಟದಲ್ಲಿ ಭಾಗವಹಿಸಿರುವಂಥ ಎಲ್ಲ ಈ ಹೋರಾಟದಷ್ಟು ಎಲ್ಲರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಮತ್ತು ಈಗ ಇದರಲ್ಲಿ ಪ್ರಾಣ ಕಳ್ಕೊಂಡಿರುವಂಥ ಏನು 22 ಜನ
ವಿದ್ಯಾರ್ಥಿಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕು. ಅದೇ ರೀತಿ ಇವತ್ತೇನು ಗೂಂಡಾಗುಳ ಥರ ಮೊನ್ನೆ 20ನೇ ತಾರೀಕು ಗೂಂಡಾಗುಳ ಥರ ಎಲ್ಲ ಸ್ಟೂಡೆಂಟ್ಸಿನ ಮೇಲೆ ಓಡಾಡಿಸಿ ಬಡ್ದಿರುವಂಥ ಎಲ್ಲ ಗೂಂಡಾಗಳನ್ನೆಲ್ಲರನ್ನ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕೇಸ್ ಮಾಡಲೇಬೇಕಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಬಂಧುಗಳೇ. ದಲಿತ ಸಂಘರ್ಷ ಸಮಿತಿ ಭೀಮಾ ಮಾರ್ಗದಿಂದ ಇವತ್ತು ರಾಜ್ಯವ್ಯಾಪಿ ಕರೆ ಕೊಟ್ಟಿರ್ತಕ್ಕಂಥದ್ದು. ಇದು ಸ್ಟೇಟ್ ಕಾಲ್ ಇದು. ಅಂತೆಯೇ ನಾವು ಕೂಡ ವಿಜಯನಗರ ಜಿಲ್ಲೆ ಹೊಸಪೇಟೆ ಕೇಂದ್ರದಲ್ಲಿ ಈ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ. ಭಾಳಷ್ಟು ಮುಖ್ಯವಾದ ಒಂದು ಬೇಡಿಕೆ ಏನಂತಂದು ಹೇಳಿದರೆ, ಈ NTA ಏನಿದೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂತಕ್ಕಂಥದ್ದು ಏನಿದೆ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಏನಿದೆ, ಅದನ್ನು ರದ್ದುಗೊಳಿಸಿ ಈ 2013ಕ್ಕಿಂತ ಮುಂಚೆ ಏನಿತ್ತು CET ಮೂಲಕ ಮತ್ತು ಆ ದ್ವಿತೀಯ PUC ಮಕ್ಕಳು ಏನು ಮಾರ್ಕ್ಸ್ ತೆಗೆದಿರ್ತಾರೆ ಅದರ ಆಧಾರದ ಮೇಲೆ ವೈದ್ಯಕೀಯ ಶಿಕ್ಷಣವನ್ನು ಪಡೆದುಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು. ಮತ್ತು ನೀಟ್ ಅಂತಕ್ಕಂಥದ್ದನ್ನು ತೆಗೆದು ರಾಜ್ಯ ಸರ್ಕಾರಗಳಿಗೇ ಆ ಒಂದು ಅಧಿಕಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಭಾಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಯಾರೆಲ್ಲ ಹೋರಾಟಗಾರರ ಮೇಲೆ ಕೇಸುಗಳನ್ನು ಹಾಕಿದರೆ ಎಲ್ಲ ಕೇಸುಗಳನ್ನು ಬೇಷರತ್ತಾಗಿ ರದ್ದು ಮಾಡಬೇಕು ಅನ್ನೋದು ಈ ಹೋರಾಟದ ಒಟ್ಟಾರೆ ಸಾರಾಂಶ, ಉದ್ದೇಶ. SFI ಹಾಗೂ DYFI ವತಿಯಿಂದ ತಾಲೂಕು ಕಚೇರಿಯ ಎದುರು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರವರನ್ನು ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಹಾಗೂ ಆತ್ಮಹತ್ಯೆ ಮಾಡಿಕೊಂಡ 22 ವಿದ್ಯಾರ್ಥಿಗಳಿಗೆ 1 ಕೋಟಿ ಪರಿಹಾರ ನೀಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸಲಾಗಿದೆ. ಮೃತಪಟ್ಟ ವಿದ್ಯಾರ್ಥಿಗಳಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಲೇಬೇಕು. ವಿದ್ಯಾರ್ಥಿಗಳ ಜೊತೆಗೆ ಚೆಲ್ಲಾಟಾಡ್ತಿರುವ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ಈ ಕೂಡಲೇ ಬಹಿರಂಗವಾಗಿ ಪ್ರಧಾನಮಂತ್ರಿ ಬಹಿರಂಗ ಕ್ಷಮೆ ಕೇಳಲೇಬೇಕು. ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಿದಂತ ಕೇಂದ್ರ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬೇಕೇ ಬೇಕು. ವಿದ್ಯಾರ್ಥಿ ವಿಜಯನ ಶಕ್ತಿ ಜಿಂದಾಬಾದ್. ಬೇಕೇ ಬೇಕು. ಇನ್ಕಿಲಾಬ್ ಜಿಂದಾಬಾದ್. DYFI ಜಿಂದಾಬಾದ್. SFI ಜಿಂದಾಬಾದ್. ನೀಟ್ ಹಗರಣದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಕಠಿಣ ಶಿಕ್ಷೆ ಆಗಲೇಬೇಕು. ಇದರ ನೈತಿಕ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಲೇಬೇಕು. ದೇಶದ ಯೋಜನೆಗಳನ್ನ ಪ್ರಧಾನಿ ಮೋದಿ ಕ್ಷಮೆ ಕೇಳಲೇಬೇಕು. ಎಕ್ಸಾಮ್ನಲ್ಲಿ ಮೃತಪಟ್ಟಂತಹ ವಿದ್ಯಾರ್ಥಿಗಳಿಗೆ 1 ಕೋಟಿ ಪರಿಹಾರ ಘೋಷಣೆ ಮಾಡಲೇಬೇಕು. ಇನ್ಕಿಲಾಬ್ ಜಿಂದಾಬಾದ್. DYFI ಜಿಂದಾಬಾದ್. ಬೇಕೇ ಬೇಕು. ಬೇಕೇ ಬೇಕು. ಯುವಜನ ಶಕ್ತಿ ಜಿಂದಾಬಾದ್. DYFI ಜಿಂದಾಬಾದ್. ಬಿಡುವುದಿಲ್ಲ ಬಿಡುವುದಿಲ್ಲ. ರಾಜೀನಾಮೆ ಕೊಡುವ ತನಕ ಬಿಡುವುದಿಲ್ಲ. ಇನ್ಕಿಲಾಬ್ ಜಿಂದಾಬಾದ್. ದೇಶದ ಯೋಜನೆಗಳನ್ನ ಪ್ರಧಾನಿ ಮೋದಿ ಕ್ಷಮೆ ಕೇಳಲೇಬೇಕು. ಅಮಾನ್ಯವಾಗಿ ಲಾಠಿ ಚಾರ್ಜ್ ಮಾಡಿದ ಪೊಲೀಸರಿಗೆ ಹೇಳಿ ಧಿಕ್ಕಾರ. ಅಮಾನ್ಯವಾಗಿ ಲಾಠಿ ಚಾರ್ಜ್ ಮಾಡಿದಂತ ಪೊಲೀಸರಿಗೆ ಹೇಳಿ ಧಿಕ್ಕಾರ. ಪೊಲೀಸರ ವೇಷದಲ್ಲಿ ಬಂದು ಲಾಠಿ ಚಾರ್ಜ್ ಮಾಡಿದಂತ ಗುಂಡಗಳಿಗೆ ಹೇಳಿ ಧಿಕ್ಕಾರ. ಪೊಲೀಸರ ವೇಷದಲ್ಲಿ ಬಂದಂತ ಗುಂಡಗಳಿಗೆ ಕಠಿಣ ಶಿಕ್ಷೆ ಆಗಲೇಬೇಕು. ಬೇರೆದಾಗಿರ್ತಕ್ಕಂಥದ್ದನ್ನು ನೋಡಲಿಕ್ಕೆ ನಮಗೆ ಸಮಯ ಇಲ್ಲ ಅಂತಂದು ಹೇಳಿದ್ರೆ ನಾವು ಏನು ತಿಳ್ಕೊಳ್ಬೇಕು ಅಂತಕ್ಕಂಥದ್ದು ಅರ್ಥ ಆಗ್ತಾ ಇದೆ. ಬಹಳ ಗಂಭೀರವಾದಂಥ ಪ್ರಶ್ನೆ ಇದು. ಯಾಕಂತಂದು ಹೇಳಿದ್ರೆ ಈ ದೇಶದಲ್ಲಿ ಕಾನೂನನ್ನು ಎತ್ತಿ ಹಿಡಲಿಕ್ಕೆ, ಕಾನೂನು ಉಲ್ಲಂಘನೆ ಆದಂಥ ಎಲ್ಲ ಸಂದರ್ಭಗಳಲ್ಲೂ ಕೂಡ ಇವತ್ತು ಸುಪ್ರೀಂ ಕೋರ್ಟ್ ಸ್ವತಃ ಮಧ್ಯಪ್ರವೇಶ ಮಾಡಿದೆ. ಹಾಗಾಗಿ ನಾವು ಹೇಳ್ತಾ ಇದ್ದೀವಿ, ನಾವಿವತ್ತು ಸುಪ್ರೀಂ ಕೋರ್ಟನ್ನು ಅಗೌರವದಿಂದ ಕಾಣಬೇಕಾಗಿಲ್ಲ. ಆದರೆ ನಮಗಾಗಿರ್ತಕ್ಕಂಥ ಸಂವಿಧಾನಿಕ ಹಕ್ಕುಗಳ ಉಲ್ಲಂಘನೆ ಬಗ್ಗೆ ನಾವು ಇವತ್ತು ಕೇಳ್ತಾ ಇದ್ದೀವಿ. ಈ ಪ್ರಶ್ನೆಯನ್ನು ಯಾಕೆ ಅವರು ಗಮನಿಸಲಿಲ್ಲ ಅಂತಕ್ಕಂಥದ್ದು. ಹಾಗಾಗಿ ಇವತ್ತು ಸಂವಿಧಾನ ಇವತ್ತು ಇಲ್ಲಿ ದುರ್ಬಲ ಆಗ್ತಾ ಇದೆ ಅನ್ನುವಂಥದ್ರ ಸಂಕೇತವಾಗಿ ಇವತ್ತು ಇಂಥ ಮಾತುಗಳು ಬರ್ತವೆ ಅನ್ನೋದ್ರ ಬಗ್ಗೆನೂ ಕೂಡ ನಾವು ಗಮನಿಸಬೇಕಾಗಿದೆ. ಹಾಗಾಗಿ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಅಂತಂದು ಹೇಳಿದ್ರೆ ಕೇವಲ ಪಾರ್ಲಿಮೆಂಟ್ಗಳಿಗೆ MP ಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದಲ್ಲ. ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥದ್ದು ಪಾರ್ಲಿಮೆಂಟರಿ ಡೆಮಾಕ್ರಸಿ ಇದೆ, ಪಾರ್ಟಿಸಿಪೇಟರಿ ಡೆಮಾಕ್ರಸಿನೂ ಇದೆ. ಹಾಗಾಗಿ ಎಲ್ಲ ಮಂಡಳಿಗಳು, ಸಮಿತಿಗಳು, ಕೌನ್ಸಿಲ್ಗಳು ಇವೆಲ್ಲವೂ ಕೂಡ ಎಲೆಕ್ಟೆಡ್ ಬಾಡಿ ಇದೆ. ಆದರೆ ಮೋದಿ ಸರ್ಕಾರ ಬಂದ ಮೇಲೆ ಎಲ್ಲ ಮಂಡಳಿಗಳನ್ನು ರದ್ದು ಮಾಡಿದ್ದಾರೆ, ಎಲ್ಲ ಕೌನ್ಸಿಲ್ಗಳನ್ನು ರದ್ದು ಮಾಡಿ ಅದರಲ್ಲಿ ಆಯೋಗಗಳು ಅಂತಂದೇಳಿ ಮಾಡ್ತಾ ಇದ್ದಾರೆ, ಅಥಾರಿಟಿ ಅಂತಂದೇಳಿ ಮಾಡ್ತಾ ಇದ್ದಾರೆ. ಈ ಆಯೋಗಗಳು ಮತ್ತು ಅಥಾರಿಟಿ ಎಲ್ಲೆಲ್ಲಿ ಮಾಡ್ತಾರೆ ಅಲ್ಲೆಲ್ಲ ಕೂಡ ಇವತ್ತು ಪ್ರಜಾಪ್ರಭುತ್ವ ನಾಶ ಆಗಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ
ಹಿಂದೆ ತಾಲೂಕು ಅಭಿವೃದ್ಧಿ ಮಂಡಳಿ ಅಂತಿತ್ತು, ಈಗ ಅದು ಅಥಾರಿಟಿ ಅಂತ ಆಗಿದೆ. ಇವತ್ತು ಭಾರತ ಏನು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇತ್ತು, ಈಗ ಅದು ಮೆಡಿಕಲ್ ಕಮಿಷನ್ ಆಗಿದೆ. ಅಂದರೆ ಸರ್ಕಾರ ಇವತ್ತು ಜನಗಳ ಮೇಲೆ ಮತ್ತು ಈ ಒಂದು ವೈದ್ಯರುಗಳ ಮೇಲೆ, ವಿದ್ಯಾರ್ಥಿಗಳ ಮೇಲೆ, ಲಾಯರ್ಗಳ ಮೇಲೆ, ಇಂಜಿನಿಯರ್ಗಳ ಮೇಲೆ ತನ್ನ ಪ್ರಭುತ್ವವನ್ನು ಸ್ಥಾಪನೆ ಮಾಡಲಿಕ್ಕೆ ಇಂಥ ಒಂದು ಕಮಿಷನ್ಗಳನ್ನು ಇವತ್ತು ರಚನೆ ಮಾಡ್ತಿದೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇದರ ಜೊತೆಗೆ ಇವತ್ತಿನ ಮುಂಗಾರು ಅಧಿವೇಶನದಲ್ಲಿ ವಿಕಸಿತ ಭಾರತ ಶಿಕ್ಷಾ ಅಧಿನಿಯಮ ಅಂತಂದೇಳಿ VKPS ಬಿಲ್ ಅಂತಂದೇಳಿ 2026 ಕೂಡ ಇವತ್ತು ಮಂಡನೆ ಮಾಡಲಿಕ್ಕೆ ಇವತ್ತು ಅದು ಶೆಡ್ಯೂಲಲ್ಲಿ ಇಟ್ಟಿದ್ದಾರೆ. ಅದರ ಮುಖ್ಯ ಉದ್ದೇಶ ಏನಂತಂದು ಹೇಳಿದ್ರೆ UGCಯನ್ನು ರದ್ದು ಮಾಡೋದು, NCERTಯನ್ನು ರದ್ದು ಮಾಡೋದು, ಹಾಗೆಯೇ ಆಲ್ ಇಂಡಿಯಾ ಲೆವೆಲ್ ಟೀಚರ್ಸನ್ನು ಟ್ರೈನಿಂಗ್ ಅಂತ ಏನಿತ್ತು ಅವ್ರನ್ನ ಬಾಡಿಗಳನ್ನು ರದ್ದು ಮಾಡಿ ಇಡೀ ಒಂದು ಉನ್ನತ ಶಿಕ್ಷಣವನ್ನು ಶಾಸಕರೊಬ್ಬರ ಮೇಲೆ ಮೊಟ್ಟೆ ಎಸೆತ ಖಂಡಿಸಿ ಕೊಪ್ಪಳ ಜಿಲ್ಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಟೈರಿಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನೆಗೆ ಮುತ್ತಿಗೆ ಯತ್ನಿಸಿದ ರಾಹುಲ್ ಗಾಂಧಿಗೆ, ನಮ್ಮ ನಾಯಕರ ಮೇಲೆ ಮೊಟ್ಟೆ ಎಸೆದ ಕುತಂತ್ರಿ ಕಾಂಗ್ರೆಸ್ಸಿಗರಿಗೆ, ಸಂವಿಧಾನ ವಿರೋಧಿ ಕಾಂಗ್ರೆಸ್ಗೆ, ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ದಂಗೆ ಕಾಂಗ್ರೆಸ್ಗೆ ಆ ಕಡೆ ಇವರೇ ಕೇಳಿಲ್ಲ, ಅವ್ರೇನು ಜಂಪ್ ಮಾಡಿದಾಗ ನೀವು ಅವ್ರನ್ನ ಪ್ರಿಂಟ್ ಮಾಡಬೇಕು, ಕೃಷ್ಣವ್ರಿಗೆ ತಾಯಿ ಇಳಿಬೇಕು. ಅಣ್ಣ ಬಸಲ್ಗ ಬೇಕಡೆ ಎದಕ್ಕೆ ಬರುತ್ತೆ ಹೋಗ್ಬೇಡ ರವಿ ಕೈ ಇವತ್ತು ಪ್ರತಿಭಟನೆಗೆ ಬಳಸ್ಕೊಳ್ತಕ್ಕಂತ ಒಂದು ನಿದರ್ಶನ ಇದೆ. ನಂದುಗಳೇ ನೀಟ್ ಎಕ್ಸಾಮ್ ಪೇಪರ್ ಆಗ್ಬಾರ್ದಾಗಿತ್ತು, ಘಟನೆ ಆಯ್ತು. ಆ ಪೇಪರ್ ಲೋಡ್ ಸೆಟ್ಟಿಂಗ್ ಆಗ್ತಾ ಇದೆ. ನಮ್ಗೆ ನೀರಿಲ್ಲ ಅಂತ ರೈತರು ಒಂದ್ ಕಡೆ ಬಾಯಿ ಬಡ್ಕೊಂತಿದ್ರೆ ಇನ್ನು ಇದೆ. ಇವತ್ತು ಹೆಸರು ಮೆಕ್ಕೆಜೋಳ, ಸೂರ್ಯಪಾನ, ಇನ್ನೊಂದು ಸಜ್ಜೆ ಇವೆಲ್ಲ ಬಿತ್ತಿರ್ತಕ್ಕಂಥ ರೈತರ ಪರಿಸ್ಥಿತಿ ಅಧೋಗತಿಗೆ ಮುಟ್ಟಿದೆ. ಬಂಧುಗಳ ಇವತ್ತಿನ ದಿನ ಇವತ್ತು ಡೆಲ್ಲಿ ಬಿಟ್ಟರೆ ಬೆಂಗಳೂರು ಬಿಟ್ಟರೆ ಡೆಲ್ಲಿ ತಮ್ಮ ಶಾಸಕ ಸ್ಥಾನಕ್ಕೆ ಅತ್ತಲಿಗಂತ ಮಾಡಿದ್ದಾರೆ. ಇನ್ನು ಅವರ ಸಹೋದರ ರೈತರ ಕಣ್ಣೀರು ಒರೆಸಬಹುದಾಗಿತ್ತು, ಅದು ಕೂಡ ಆಗಿಲ್ಲ. ಅಂತ ಒಂದು ಭೀಕರ ಬರಗಾಲ ಬಂದಂತ ಸಮಯದಲ್ಲಿ ಇವತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಕೆಪಿಸಿಸಿ ಕಚೇರಿಯ ಮೇಲೆ ಇಟ್ಟಿಗೆ ಎಸೆತ ಖಂಡಿಸಿ ಬಿಜೆಪಿ ನಾಯಕಿಯಾದ ಹೇಮಲತಾ ಅವರ ಮೇಲೆ ಈ ವಿಚಾರಕ್ಕೆ ಟೌನ್ ಪೊಲೀಸ್ ಠಾಣೆಯಲ್ಲಿ 16 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಕುರಿತು ಕೊಪ್ಪಳ ಜಿಲ್ಲೆ ಎಸ್ಪಿಯಾದ ರಾಮ್ ವರಸಿದ್ದಿ ಅವರಿಂದ ಹೇಳಿಕೆ ನೀಡಲಾಯಿತು.
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ಮುಂದಿನ ವಾರ್ತಾ ಪ್ರಸಾರದಲ್ಲಿ ಭೇಟಿಯಾಗೋಣ. ನಿರಂತರ ಅಪ್ಡೇಟ್ಸ್ಗಾಗಿ ವಿಜಯನಗರ ಚಾನೆಲ್ ಹೊಸಪೇಟೆ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಾರ್ತೆಗಳ ಪ್ರಾಯೋಜಕರು ಆರ್ಜೆ ಸಿಲ್ವರ್ ಪ್ಯಾಲೇಸ್, ಪ್ರಿನ್ಸ್ ಗೋಲ್ಡ್ ಪ್ಯಾಲೇಸ್, ವಿಜಯನಗರ ಹಿಲ್ಸ್, ಪ್ರಾಪ್ ಬುಲ್ಸ್, ಹೊಸಪೇಟೆ.